ವಿದ್ಯಾರ್ಥಿಗಳೇ, ಸರಿಯಾಗಿ ಅರ್ಥ ಮಾಡ್ಕೋರಿ. ಇದನ್ನ ಒಂದು ಚತುರ್ಭುಜದ ಕ್ಷೇತ್ರಫಲ 36 ಚದರ ಸೆಂಟಿಮೀಟರ್, ಉದ್ದ ಅಗಲಕ್ಕಿಂತಲೂ 2 ಪಟ್ಟು ಹೆಚ್ಚಿದ್ದರೆ ಅದರ ಹೊಸ ಆಕೃತಿಯ ಕ್ಷೇತ್ರಫಲ ಎಷ್ಟು ಅಂತಂದ. ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಟ್ರೆ ಸಾಕು. ಯಾಕಂದ್ರೆ ಈಗೇನ ಹೊಸ ಆಕೃತಿ ಬೇಕಾಗ್ಯದ, ನಿಮಗೆ ಹೊಸ ಆಕೃತಿ ವಿಸ್ತೀರ್ಣ ಬೇಕಾಗ್ಯದ. ಈಗ ಆದ್ರೆ ಹೋಲಿಕೆ ಎದಕ್ಕೆ ಮಾಡಿದವ? ಅಗಲಕ್ಕೆ ಹೋಲಿಕೆ ಮಾಡ್ಯಾನ. ಉದ್ದವು ಅಗಲದ 2ರಷ್ಟು ಅಂದ್ರೆ ಚೌಕದ ಭುಜ ಏನ್ ತಿಳ್ಕೊಬೇಕು ನೀವು? ಅಗಲ ಅಂತ ತಿಳ್ಕೊಬೇಕು. ಚೌಕದ ಭುಜ ಏನ್ ಮಾಡ್ಬೇಕು? ಅಗಲ ಅಂತ ತಿಳ್ಕೊಬೇಕು. ಯಾಕಂದ್ರೆ ಹೋಲಿಕೆ ಎದಕ್ಕೆ ಕೊಟ್ಟಾನ? ಅಗಲಕ್ಕೆ ಕೊಟ್ಟಾನ. ಅಂದ್ರೆ ಈಗ ಬಂದು ಉತ್ತರ ಏನಪ್ಪಾ ಅಂದ್ರೆ ಅಗಲ ಆಗ್ತದ. ಹಂಗ ಅರ್ಥ ಮಾಡ್ಕೋಬೇಕು ನೋಡಿ. ಅಗಲ ಬರಬರಿ, ಅಗಲ ಬರಬರಿ ಚೌಕದ ವಿಸ್ತೀರ್ಣದ ವರ್ಗಮೂಲ. ಯಾಕೆ ನಾವು ಇದನ್ನ ಅನುಪಾತ ಅಲ್ಲಿದ್ದು? ಅನುಪಾತ ಇತ್ತು ಅಂತಂದ್ರೆ ಉದ್ದ ಎಕ್ಸ್, ಅಗಲ ಎಕ್ಸ್, ಉದ್ದ 2x ಸ್ಕ್ವೇರ್ = ಮಾಡ್ತಿದ್ವಿ. ಅನುಪಾತ ಅಂದಿಲ್ಲ ನಾವು ಬಾಯದಿಂದ. ಹೋಲಿಕೆ ಅಂದ್ರೆ ಪಟ್ಟು ಆಗ್ಯದ ಅಂತ ಹೇಳ್ತಾನ. ಅಂದ್ರೆ ಏನು? ಅವೇನು ಹೇಳ್ದ? ಅಗಲಕ್ಕಿಂತಲೂ ಉದ್ದ ಅಗಲಕ್ಕಿಂತಲೂ 2 ಪಟ್ಟದ ಅಂತ. ನೀವು ಅಗಲ ಬರ್ಬೇಕಾದ್ರೆ ಚೌಕದ ವಿಸ್ತೀರ್ಣ ತಕ್ಕೋಬೇಕು, ಅಂದ್ರೆ ಅಗಲ ಬರ್ತದೆ. ಅಂದ್ರೆ 36ರ ವರ್ಗಮೂಲ ಬರೋಬರಿ 6 × 6, ಇದರ ವರ್ಗಮೂಲ ಬರೋಬರಿ ಏನಾಯ್ತು? ಅಗಲ ಬರೋಬರಿ 6 ಸೆಂಟಿಮೀಟರ್ ಹಾಕಿ. ಅಗಲ ಬರೋಬರಿ 6 ಸೆಂಟಿಮೀಟರ್ ಬಂತು. ಅಗಲ ಬರೋಬರಿ ಉದ್ದ ಬರೋಬರಿ ಅಗಲದ 2ರಷ್ಟು, ಅಗಲದ 2ರಷ್ಟು, ಅಗಲದ 2ರಷ್ಟು. ಅಗಲ ಎಷ್ಟು ಬಂದದ? 6 ಬಂದದ. ಅದರ 2ರಷ್ಟು ಅಂದ್ರೆ ಎಷ್ಟಾಯ್ತು? 12 ಸೆಂಟಿಮೀಟರ್ ಆಯ್ತು. ಉದ್ದ ಬರೋಬರಿ 12 ಸೆಂಟಿಮೀಟರ್. ಅಗಲ ಬರೋಬರಿ 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ವಿಸ್ತೀರ್ಣ ಬರೋಬರಿ ಆಯತದ ವಿಸ್ತೀರ್ಣ ಆತೀಗ. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟಾಯ್ತು? 12 ಆಯ್ತು. ಅಗಲ 6 ಆಯ್ತು. 12 × 6 = 72 ಚದರ ಸೆಂಟಿಮೀಟರ್. 72 ಚದರ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಸಿ. ಈಗ ಆಕಸ್ಮಿಕವಾಗಿ ಉದ್ದ ಅಗಲಗಳ ಅನುಪಾತ 1:2 ಇತ್ತು ಅಂತಂದ್ರೆ ಆ ಅನುಪಾತಗಳ ವಿಸ್ತರಣೆಯಿಂದ ಭಾಗಿಸಿ ಬಂದ ಭಾಗಲಬ್ಧ ಯಾವಾಗಲಾದ್ರೂ ವರ್ಗ ಸಂಖ್ಯೆ ಆಗಿರ್ತವೆ. ಅಂದ್ರೆ ಅದು ಅನುಪಾತ ಅಂತ ಬರ್ದಿರ್ತಾನೆ. ವರ್ಗ ಸಂಖ್ಯೆ ಬರಲಿಲ್ಲ ಅಂತಂದ್ರೆ ಅದು ಅನುಪಾತ ಆಗುವುದಿಲ್ಲ. ಈಗ ಒಂದು ಉದಾಹರಣೆ, x × x 2x ಸ್ಕ್ವೇರ್. 2x ಸ್ಕ್ವೇರ್ = 36. x ಸ್ಕ್ವೇರ್ ಬರೋಬರಿ 2 18 36 ಅಂದ್ರೆ ವರ್ಗ ಅಂಕೆ ಅಲ್ಲದು. ಅಂದ್ರೆ ಅದು ಉತ್ತರ ಅಲ್ಲ. ಆ ರೀತಿ ಮೇಲೆ ನಿಮಗೆ ನಾನು ಕೆಲವೊಂದಿಷ್ಟು ಗಣಿತಗಳನ್ನು ಹಾಕಿನ. ಉದ್ದ ಅಗಲಗಳ ಅನುಪಾತ ಅಂತ ಸ್ವಚ್ಛ ಬರೆದಿರ್ತಾನ. ಅವಾಗ ಬರೆದ ಅಂದ್ರೆ ಅನುಪಾತಗಳ ವಿಸ್ತೀರ್ಣದಿಂದ ಭಾಗಿಸಿದಾಗ ಭಾಗಲಬ್ಧ ವರ್ಗ ಸಂಖ್ಯೆ ಇರ್ತದೆ. ಅವಾಗ ಅದು ಉತ್ತರ ಕರೆಕ್ಟ್ ಬರ್ತದೆ. ವರ್ಗ ಸಂಖ್ಯೆ ಬರಲಿಲ್ಲ ಅಂದ್ರೆ ಇದು ಅನುಪಾತದ ಮೇಲೆ, ಇದು ಹೆಂಗ ಹೋಲಿಕೆ ಮೇಲೆ. ಅಂದ್ರೆ ಉದ್ದ ಅಗಲದ 2 ಪಟ್ಟು. ಅಂದ್ರೆ ಉದ್ದ 1 ಇತ್ತಂದ್ರೆ ಅಗಲ 2. ಹಿಂಗೆ ಅರ್ಥ ಮಾಡ್ಕೋ. ಈಗ ವಿಸ್ತೀರ್ಣದ ವರ್ಗಮೂಲ ತೆಗೆದರೆ ಅಂದ್ರೆ ಏನು? ಅದು ಅಗಲ ಅಂತ ತಿಳ್ಕೊಬೇಕು. ಯಾಕೆ? ಅಗಲದ 2ರಷ್ಟು ಅಂದ್ರೆ 12 ಆಯ್ತು. ಉದ್ದ 12 ಆಯ್ತು. ಅಗಲ 6 ಸೆಂಟಿಮೀಟರ್ ಆಯ್ತು. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ. ಹೊಸ ಆಕೃತಿಯ ವಿಸ್ತೀರ್ಣ, ಹೊಸ ಆಕೃತಿಯ ಕ್ಷೇತ್ರಫಲ ಎಷ್ಟು ಅಂದ್ರೆ ಉದ್ದ 12 ಆಯ್ತು. ಇದರ 2ರಷ್ಟು ಆಯ್ತು. 12 × 6 = 72 ಚದರ ಸೆಂಟಿ. ಉತ್ತರ ಸಂಖ್ಯೆ ಸಿ. ಹಿಂಗೆ ಅರ್ಥ ಮಾಡ್ಕೋಬೇಕು. ಅನುಪಾತ ಕೊಟ್ಟಿದ್ದ ಅಂತಂದ್ರೆ ಅದು ಅನುಪಾತದ ಭಾಗಲಬ್ಧವಲ್ಲ, ವರ್ಗ ಸಂಖ್ಯೆ ಇತ್ತಂದ್ರೆ ಅದ್ರ ಉತ್ತರ ಇಟ್ಟಿರ್ತಾನೆ. ಯಾಕಂದ್ರೆ ಈಗ ಅಕಸ್ಮಾತ್ 6ಕ್ಕೆ 2ರಲ್ಲಿ ಭಾಗಿಸಿದ್ರೆ 3 ಬಂತು. ಅದು 3, ಅದು 3 × 2 = 6, 6 × 2 = 18 ನೋಡಿ.
ಚದರ ಮೀಟರ್. ಆದ್ರೆ ಹಂಗೆ ಅದನ್ನು ಹೆಂಗೆ ಕೊಟ್ಟಿರ್ತಾನೆ ವರ್ಗ ಸಂಖ್ಯೆ ಬರಂಗಿಲ್ಲ ಅದು. ನೀವು ಉದ್ದದ ಅರ್ಧದಷ್ಟು ಅಂದಿದ್ದ ಅಂದ್ರೆ 18 ಚದರ ಸೆಂಟಿಮೀಟರ್ ಬರ್ತದೆ. ಇದು ಬರ್ತೈತೆ. ಹೆಂಗೆ ಬರ್ತೈತೆ ಅಂದ್ರೆ ಉದ್ದದ ಎಷ್ಟು ಅರ್ಧದಷ್ಟು ಅಗಲವಿದೆ ಅಂದಿದ್ದಾಗ ಇದು ಉತ್ತರ ಆಗ್ತದೆ. ನೆನ್ಪಿಟ್ಬೋದು. ಉದ್ದವು ಅಗಲವು ಉದ್ದದ ಅರ್ಧದಷ್ಟಿದೆ ಅಂದಾಗ ನೀವು ಏನು ಮಾಡಬೇಕು? ಅರ್ಧ ಅಂದರೆ ಇದರ 2 ಆಗ್ತದೆ. ಅದು ಹೆಂಗೆ ತಿಳ್ಕೋಬೋದು? ಭಾಳ ಮಜಾ ಇರ್ತದೆ ಗಣಿತವು. ವರ್ಗಮೂಲ ತಕ್ಕೊಂಡ್ರಿ. ಈಗ ಸದ್ಯ ಇದು ಅರ್ಧದಷ್ಟು ಅಂತಂದ್ರೆ ನೋಡ್ರಿ, ಇದು 3 ಇಟ್ರೆ 3 2 ಪಟ್ಟ ಆಗ್ತದಿಲ್ಲ ನೋಡ್ರಿ. ಅದಕ್ಕೆ ಹೇಳಿರ್ತಾನೆ ಪ್ರಶ್ನೆಯನ್ನು ಅರ್ಥ ಸರಿಯಾಗಿ ಮಾಡ್ಕೋಬೇಕು. 18 ಚದರ ಸೆಂಟಿಮೀಟರ್ ಯಾವಾಗ ಬರ್ತದ? ಉದ್ದದ ಅರ್ಧದಷ್ಟು ಅಗಲವಿದೆ ಅಂತಂದ್ರೆ ಈಗ ನೀವು ಇದನ್ನು ವರ್ಗಮೂಲ ತೆಗೆದಾಗ ಏನು ಬರ್ತದ? 6 ಏನದ ಅದನ್ನು ಉದ್ದ ಅಂತ ತಿಳ್ಕೋಬೇಕು. ಯಾವಾಗ ಉದ್ದದ ಅರ್ಧದಷ್ಟು ಅಗಲ ಇದೆ ಅಂದ್ರೆ ನಿಮ್ಮದು ವರ್ಗಮೂಲ ತೆಗೆದ್ರೆ ಅದು ಉದ್ದ ಅಂತ ತಿಳ್ಕೋಬೇಕು. ಅದನ್ನು ಮೀನಿಂಗ್ ಸರಿಯಾಗಿ ಮಾಡ್ಕೋಬೇಕು. ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗಣಿತ ತಿಳಿತಿರ್ತಾವೆ. ಒಳಗೊಬ್ಬೊಬ್ರು 18 ಸೆಂಟಿಮೀಟರ್ ಆಗ್ತಾರೆ. ಈಗ ನಾವು ಉದ್ದ ಯಾಕೆ ಅದನ್ನು ನಾವು 6 ತಿಳ್ಕೊಬಾರ್ದು ಅಂದ್ರೆ ಏನು ಹೇಳೋದಿಲ್ಲ. ಅಗಲಕ್ಕಿಂತಲೂ 2 ಪಟ್ಟು ಇದೆ ಉದ್ದ ಅಂದಾಗ ನೀವು ಬಂಧದ ಭುಜದ ಅಳತೆ ಅದು ಅಗಲ ಅಂತ ತಿಳ್ಕೊಬೇಕು. ಅದ್ರ 2ರಷ್ಟು ಅಂದ್ರೆ 12 ಆಯ್ತು. 12 × 6 ಬರೋಬ್ಬರ 12 × 72 ಚದರ ಸೆಂಟಿಮೀಟರ್. ಬಾಯಿಲೆಂದು ಉತ್ತರ ಇಡ್ಬೋದು. ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದ್ದ ಅದನ್ನು ತಿಳ್ಕೊಬೇಕು, ಅಗಲ ಅದನ್ನು ತಿಳ್ಕೊಬೇಕು. ಈಗ ನೀವು ಉದ್ದನ ಅಗಲನ್ನೇ ವಿಸ್ತೀರ್ಣದ ಚೌಕಾಕಾರದ ವಿಸ್ತೀರ್ಣದ ವರ್ಗಮೂಲವೇ ಅದು ಅಗಲ. ಅಗಲದ 2ರಷ್ಟು ಉದ್ದ 12, ವಿಸ್ತೀರ್ಣ 12 × 72. ಸೀದಾ ಲೆಕ್ಕ ಅರ್ಥ ಮಾಡ್ಕೋಬೇಕಷ್ಟೇ. ಕನ್ಫ್ಯೂಸ್ ಮಾಡ್ಕೊಳಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವು 2 ಕ್ವಶನ್ನ ಭಾರಿ ಇಂಪಾರ್ಟೆಂಟ್ ಅದ. ಇದು ಒಂದು ರೀತಿಯಿಂದ ಇದು ಬರ್ತದೆ, ಇದು ಬರ್ತದೆ. ಇಷ್ಟು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವೆರಡೂ ಉತ್ತರ ಬರೋದೇ ಇಲ್ಲ. ಯಾವ ಅನುಪಾತ ಹೆಚ್ಚಿದ್ರೂ ಉತ್ತರ ಬರೋದಿಲ್ಲ. ತಿಳಿತಲ್ಲ? ಸರಿಯಾಗಿ ತಿಳ್ಕೊಂಡು ಇದು ಯಾವಾಗ ಬರ್ತದ ಅಂದ್ರೆ ವರ್ಗದ ಸುತ್ತಳತೆ ಕೊಟ್ಟಿದ್ದ ಅಂದ್ರೆ ನೋಡ್ರಿ, ಕೊಟ್ಟಿದ್ದ ಅಂದ್ರೆ ಬರ್ತಿರ್ತದೆ 12 ಹಾಕಲಿ. ಇಲ್ಲಿ 30 ಹಾಕೊಂಡು 48 ಕೊಟ್ಟಿದ್ರೆ ಇದೇ ಬರ್ತಿತ್ತು. 36 ಆಗುದು. 9 ಕೊಟ್ಟಿರ್ತಾರೆ. 9 9 81 ಬರ್ತಿತ್ತು. 9 × 18 9. ಭಾಳ ಮಜಾ ಅರ್ಥ ಇರ್ತದೆ ಗಣಿತ ಮಾಡ್ಕೊಳ್ಳೋದು. ಈಗ ನಿಮ್ಮ ಸರಳಾಗಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನು. ಒಂದು ಚತುರ್ಭುಜದ ಕ್ಷೇತ್ರಫಲ 36 ಚದರ ಸೆಂಟಿಮೀಟರ್. ಉದ್ದ ಅಗಲಕ್ಕಿಂತ 2 ಪಟ್ಟು ಹೆಚ್ಚಿದ್ದರೆ ಹೊಸ ಆಕೃತಿ ಕ್ಷೇತ್ರಫಲ ಎಷ್ಟು? ಅಗಲ ಬರೋಬರಿ ಚೌಕದ ವಿಸ್ತೀರ್ಣ ತಿಳ್ಕೊರಿ. ಚೌಕದ ವಿಸ್ತೀರ್ಣ ಅಂದ್ರೆ ಅಗಲ ಭುಜ ಅಂತ ತಿಳ್ಕೊಬೇಕು. ಚೌಕದ ಅಗಲ ಅಂದ್ರೂ ಒಂದೇ, ಭುಜ ಅಂದ್ರೂ ಒಂದೇ. ಅಗಲ ಚೌಕದ ವಿಸ್ತೀರ್ಣದ ವರ್ಗಮೂಲ ಅಗಲ. ಅಗಲ 36 ಬಂತು. ಅದರ 2ರಷ್ಟು ಉದ್ದ ಅಂದ್ರೆ ಉದ್ದ ಬರೋಬರಿ ಅಗಲದ 2ರಷ್ಟು ಅಂದ್ರೆ 6 × 2 12 ಚದರ ಸೆಂಟಿಮೀಟರ್. ಉದ್ದ 12 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ವಿಸ್ತೀರ್ಣ ಆಯತ, ಹೊಸ ವಿಸ್ತೀರ್ಣ ಏನಾಗ್ತದೆ? ಆಯತ ಆಗ್ತದೆ. ಯಾಕೆ ಉದ್ದ ಅಗಲಗಳು ಬೇರೆ ಬಂದದ್ದರಿಂದ ಆಯತದ ವಿಸ್ತೀರ್ಣ ಅಂತ ಹಚ್ಚುವರು. ಉದ್ದ ಗುಂಡ್ಲೆ ಅಗಲ 12 × 72 ಚದರ ಸೆಂಟಿಮೀಟರ್. ಭಾಳ ಇಂಪಾರ್ಟೆಂಟ್ ಗಣಿತದ್ದು ನೋಡ್ರಿ. ವಿಸ್ತೀರ್ಣದಾಗ ಬೀಳ್ತಾವ ಗಣಿತ ನವೋದಯದ.